ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುರುವಾರದ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ರಾಯರ ವಾರ. ಬೆಳಿಗ್ಗೆನೇ ಎದ್ದು ಬೇಗ ಬೇಗ ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀನಿ. ರಾಯರು ನಮಗೂ ಹಾಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ. ಗುರುವಾರ ಎಲ್ಲರಿಗೂ ಅಂದರೆ ಸ್ಟಾರ್ಟು ಏನಾಗುತ್ತೆ ನಮ್ಮ ದಿನ, ಆ ದಿನ ಪೂರ ಚೆನ್ನಾಗಿರಲಿ ಅಂತ ಹೇಳ್ತಾ, ಇವಾಗ ಸಮಯ ಆಲ್ರೆಡಿ 7 ಗಂಟೆ ಆಗೋಗಿದೆ. ಇವತ್ತು ಬೇಗ ಬೇಗ ಸ್ನಾನ ಮಾಡಿ ಬೇಗ ಬೇಗ ರಾಯರ ಪೂಜೆ ಮಾಡಿ ಮುಗಿಸ್ಕೊಂಬಿಡೋಣ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನನಗೆ ಗುರುವಾರ ಅಂದರೆ ತುಂಬಾ ಇಷ್ಟ. ಸೊ ಬೆಳಗ್ಗೆ ಏನು ಮಾಡ್ತೀನೋ ಬಿಡ್ತೀನೋ, ಎದ್ದ ತಕ್ಷಣ ರಾಯರ ವಾರ, ರಾಯರ ಪೂಜೆ ಅಂತೂ ಮಿಸ್ ಮಾಡೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಮನೇಲಿ ಪೂಜೆ ಮಾಡಿದ್ರೇ ನನಗೊಂಥರ ನೆಮ್ಮದಿ. ಸೊ ಇವಾಗ ನಾನು ಕೂಡ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಮನೆಯವ್ರಿಗೆಲ್ಲ ಹಾಗೂ ಮಕ್ಕಳಿಗೆಲ್ಲ ಆಯಸ್ಸು ಆರೋಗ್ಯ ಕೊಡಪ್ಪ, ಈಗಿನ ಜನ್ರೇಷನಲ್ಲಿ ಆಯಸ್ಸು ಆರೋಗ್ಯ ಕೊಟ್ಟರೆ ಸಾಕು ಅಂತ ಹೇಳ್ತಾ ಪೂಜೆ ಎಲ್ಲ ಮಾಡಿ ಮುಗೀತು. ಸೊ ಇವತ್ತಂತೂ ತಿಂಡಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಕ್ಕನೇ ಈ ಟೊಮೊಟೊ ಬಾತನ್ನ ತಂದು ಕೊಟ್ಟೋಗಿದ್ಲು. ಸೊ ಹಾಗಾಗಿ ತಿಂಡಿ ಇವತ್ತು ಮಿಸ್ ಆಗ್ತಾಯಿದೆ. ಸೊ ತಿಂಡಿ ಏನು ಮಾಡೋಕ್ಕಾಗಿಲ್ಲ ಅಂತ ಅಮ್ಮನ ಮನೆಯಿಂದ ಬಂದಿತ್ತು. ಸೊ ಹಾಗಾಗಿ ತಿಂಡಿ ವಿಡಿಯೋ ಇಲ್ಲ ಇವತ್ತು. ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಿಸೋ ತನಕ ಟೈಮ್ ಅಂತೂ ಆಗೋಗ್ಬಿಟ್ಟಿತ್ತು. ಇಬ್ರಿಗೂ ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿಸ್ತೀನಿ. ಸೊ ಹಾಗಾಗಿ ಚಿರು ಕೂಡ ಬೇಗ ಬೇಗ ತಲೆಗೆ ಸ್ನಾನ ಮಾಡಿಸಿ, ಇವತ್ತು ನಾನೇ ಮಾಡಿಸಿದ್ದು ಹೇಳಬೇಕಂದ್ರೆ. ಯಾಕಂದರೆ ಇವತ್ತು ಸ್ವಲ್ಪ ತಿಂಡಿ ಇಲ್ಲದೆ ಇರೋದ್ರಿಂದ ಆ ಟೈಮ್ನ ನಾನು ಮಕ್ಳಿಗೆ ಸ್ನಾನಕ್ಕೆ ಕೊಟ್ಟಂಗಾಯಿತು. ಯಾಕಂದರೆ ತಲೆಗೆ ಸ್ನಾನ ಅಂತ ಶಮಿತನಿಗಂತೂ ಅವಳಿಗೆ ಲೇಟೇ ಆಗಿಬಿಡುತ್ತೆ. ಸೊ ತಲೆಗೆ ಸ್ನಾನ ಮಾಡಿಸಿದಲ್ದೇ ಅವಳಿಗೆ ಡ್ರೈ ಆಗೋದಿದೆಯಲ್ಲ ಹೇರು, ಅದಂತೂ ತುಂಬಾ ಹಿಂಸೆ. ಸೊ ಇಬ್ರಿಗೂ ರೆಡಿ ಆಯಿತು. ಸೊ ಇವಾಗ ಕೊನೆಯದಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಕೇವಲ 10 ನಿಮಿಷ ಇರೋದು. ನಿಮಗೆ ಗೊತ್ತು, ನಾನು ಪ್ರತಿದಿನ 10 ನಿಮಿಷ ಅನ್ನುವಾಗ ಮಾತ್ರ ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ಗೆ ಅಂತಂತ ನಾನು ಕೂಡ ರೆಡಿ ಮಾಡಿಕೊಂಡು ಕೊನೆಯದಾಗಿ ಹೊರಡ್ಬೇಕಾದ್ರೆ ರೆಡಿ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಫೇಸ್ಬುಕ್ ಐಡಿನ ಫಾಲೋ ಮಾಡಿ ಅಂತ ಹೇಳ್ತಾ, ಇದೇ ವಿಡಿಯೋನ ನನ್ನ ಯೂಟ್ಯೂಬಲ್ಲಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇವಾಗ ಕೊನೆಗೆ ನಾನು ಹೋಗ್ತಾ ಕುಂಕುಮ ಇಟ್ಕೊಳ್ತೀನಿ. ಇವತ್ತು ಮರ್ತೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಹೊರಟೆ. ಥ್ಯಾಂಕ್ ಯು.